ಹೆಸರುಘಟ್ಟ ಕೆರೆ ಸುಮಾರು 130 ವರ್ಷಗಳಿಂದ ಬೆಂಗಳೂರಿಗೆ ಮೊದಲನೇದಾಗಿ ನೀರು ಕೊಟ್ಟಂತ ಒಂದು ಜಲಾಶಯ ಅದು. ಇವತ್ತು ಅದು ಒಣಗೋಗಿರ್ತಕ್ಕಂಥ ಪರಿಸ್ಥಿತಿ. ಕೊನೆಗೆ ಎತ್ತಿನ ಹೊಳೆಯಿಂದ ಪ್ರಾರಂಭಿಕವಾಗಿ 0.8 TMC ನೀರನ್ನು ಕೊಡ್ತೀವಿ ಅಂತೇಳಿ ಅಲೋಕೇಶನ್ ಕೊಟ್ಟಿದ್ರು. ಆದರೆ ಇವತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೆಚ್ಚುವರಿ ಕೆರೆಗಳಿಗೆ ನೀರನ್ನು ಹರಿಸೋದ್ರಿಂದ ನಮಗೆ 0.5 TMC ಅಂತೇಳಿ ಇವತ್ತು ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಇದು ಪ್ರಾರಂಭ ಆಗಿ ಹೆಚ್ಚು ಕಮ್ಮಿ 11-12 ವರ್ಷ ಆಯಿತು ಅಧ್ಯಕ್ಷರೇ. 2012ರಲ್ಲಿ ನಮ್ಮ ಸರ್ಕಾರ ಇದ್ದಾಗ ಅದಕ್ಕೆ ಅನುಮೋದನೆಯನ್ನು ಕೊಟ್ಟು ಪ್ರಾರಂಭದಲ್ಲಿ 8,323 ಕೋಟಿ ಅಂದಾಜು ವೆಚ್ಚ ಇದ್ದಿದ್ದು. ಬೇರೆ ಬೇರೆ ಕಾರಣಗಳಿಂದ ಹೆಚ್ಚುವರಿ ಅನುದಾನ ಇದರಿಂದ ಇವತ್ತು ಸುಮಾರು 23,251 ಕೋಟಿ ಈಗ ಪರಿಷ್ಕೃತ ಅಂದಾಜು ಆಗಿರ್ತಕ್ಕಂಥದ್ದು. ನನಗೆ ಅನುಮಾನ ಇರ್ತಕ್ಕಂಥದ್ದು ನಮ್ಮದು ಕೊನೆ ಭಾಗ. ಯಾಕಂದರೆ ಈ ಒಂದು ಯೋಜನೆ ಬಂದಿದ್ದು ಎತ್ತಿನಹೊಳೆ, ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಬರಪೀಡಿತ ಪ್ರದೇಶಗಳಿಗೆ ನೀರು ಅಲ್ಲಿಂದ ತರಬೇಕು ಅಂತಕ್ಕಂಥದ್ದು. ಆದರೆ ಮಧ್ಯದಲ್ಲಿ ಇನ್ನೂ 3-4 ಜಿಲ್ಲೆಗಳನ್ನು ಹಾದು ಬರೋದ್ರಿಂದ ಹೆಸರುಘಟ್ಟ ಕೆರೆಗೆ ನೀರು ಬರ್ತಕ್ಕಂಥದ್ದು ನನಗೆ ಅನುಮಾನಾಸ್ಪದ. 12 ವರ್ಷ ಆದರೂ ಕೂಡ ಸಕಲೇಶ್ವರದಿಂದನೇ ಇನ್ನೂ ನೀರು ಪಂಪ್ ಆಗಿಲ್ಲ ಅಧ್ಯಕ್ಷ. ಮೊನ್ನೆ ಪ್ರಾಯೋಗಿಕವಾಗಿ ನೀರನ್ನು ಪಂಪ್ ಮಾಡಿದಾಗ ಅಲ್ಲಿ ನೀರೆಲ್ಲ ಕೂಡ ರಸ್ತೆಗೆ ಬಂದು ಪೈಪ್ಲೈನ್ ಎಲ್ಲ ಒಡೆದೋಗಿ ಈ ಥರ ಒಂದು ಕಳಪೆ ಕಾಮಗಾರಿಗಳದ್ದು ಕೂಡ ಬಯಲಿಗಾಗಿರ್ತಕ್ಕಂಥದ್ದು. ಇವತ್ತು ಜಲಪದ ಸಂಪನ್ಮೂಲ ಸಚಿವರು ಇದ್ದಾರೆ. 2025 ನವೆಂಬರ್ ಹೊತ್ತಿಗೆ ಹೆಸರುಘಟ್ಟ ಕೆರೆಗೆ ನಿಮಗೆ ದೊಡ್ಡಬಳ್ಳಾಪುರದ ತೊಟ್ಟಿಯಿಂದ ನೀರನ್ನು ಪಂಪ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಧ್ಯಕ್ಷರೇ. 130 ವರ್ಷಗಳಿಂದ ಹೆಸರುಘಟ್ಟ ಕೆರೆ ಒಂದು ಇಡೀ ಹೂಳು ತೆಗೆದಿಲ್ಲ ಹೊರಗಡೆಗೆ, ಎಲ್ಲ ಜಾಲಿ ಮರ ಬೆಳ್ಕೊಂಡೈತೆ. ನಾನು ಕೇಳಿದ್ದು ಆ ಜಲಾಶಯದಲ್ಲಿರ್ತಕ್ಕಂಥ ಹೂಳನ್ನು ಯಾವಾಗ ತೆಗಿತೀರಿ ಅಂತೇಳಿ. BWSSB ಅವರು ಅದರ ಹೂಳನ್ನು ತೆಗಿತಾರೆ ಅಂತ ಹೇಳವ್ರೆ. BWSSB ಪರಿಸ್ಥಿತಿ ಹೆಂಗೆ ಅಂತಂದ್ರೆ ಇವತ್ತು ಸಂಬಳ ಕೊಡದೇ ಇರ್ತಕ್ಕಂಥ ಪರಿಸ್ಥಿತಿ BWSSB ಅಲ್ಲಿ ಇದೆ. ನಾನು ಹೇಳ್ತಕ್ಕಂಥದ್ದು ವಿಶ್ವೇಶ್ವರಯ್ಯ ಜಲ ನಿಗಮದಿಂದಾನೆ ದಯವಿಟ್ಟು ಅನುದಾನವನ್ನು ಕೊಟ್ಟು ಆ ನೀರು ಬರೋಷ್ಟಕ್ಕೆ ಮೊದಲು ಅದನ್ನು ಹೂಳನ್ನ ಗಿಡಗಳನ್ನು ತೆಗೆದ್ರೆ ಮಳೆ ನೀರು ಸ್ವಲ್ಪ ಸಂಗ್ರಹ ಆಗ್ತಾ ಇದೆ. ಮಳೆ ನೀರು ಮತ್ತು ಎತ್ತಿನ ಹೊಳೆದಾದ್ರೆ ಕೆಂಪುತ್ತದೆ ಇದ್ರದ್ದು. ಸೊ ಈ ತರ ಇದು ಎತ್ತಿನ ಹೊಳೆನೋ ಹಣದ ಹೊಳೆನೋ ಗೊತ್ತಾಗ್ತಾ ಇಲ್ಲ. 12 ವರ್ಷದಲ್ಲಿ 3 ಪಟ್ಟು ದುಡ್ಡು ಜಾಸ್ತಿ ಆಗಿದೆ. ಇನ್ನು ಇದು ನನಗೆ ಗೊತ್ತಿರೋ ಹಾಗೆ ಇನ್ನೂ 6-7 ವರ್ಷ ಆಗಲ್ಲ ಅಣ್ಣ. ಇದು ಬಹಳ ಕಷ್ಟ ಐತೆ, ನೋಡಿದ್ದೀವಿ. ಈಗ ನಮ್ಮ ಶಾಸಕರು ಪ್ರಶ್ನೆ ಅದೇ ನನಗೆ ಹೆಸರುಘಟ್ಟಕ್ಕೆ ನೀರು ಬರಬೇಕು, ಇಲ್ಲಿನ ತುಮಕೂರು ಮತ್ತು ಈ ಭಾಗದವ್ರು ಹೇಳ್ತಾರೆ ಮುಂದಕ್ಕೆ ನೀರು ಬರಲ್ಲ, ಅಲ್ಲಿಗೆ ನಮ್ಗೆ ಸಾಕಾಗಲ್ಲ ಅಂತ ಹೇಳ್ತಾರೆ. ಅದನ್ನ ತಾವು ಹೇಳಬೇಕು. ಮತ್ತೆ 24 TMC ನೀರು ಲಭ್ಯ ಇದೆ ಅಂತೇಳಿ ಹೇಳಿರ್ತಕ್ಕಂಥದ್ದು. ಕಳೆದ ವರ್ಷ ನೋಡ್ರಿ 2023ರಲ್ಲಿ 8.5 TMC ನೀರು ಮಾತ್ರ ಲಭ್ಯ ಇರ್ತಕ್ಕಂಥದ್ದು. ನಮಗೆ ಕೋಲಾರಕ್ಕೆ, ಚಿಕ್ಕಬಳ್ಳಾಪುರಕ್ಕೆ, ಹೆಸರುಘಟ್ಟ ಕೆರೆಗೆ ನೀರು ಬರ್ತದೆ. ಅದನ್ನ ನಮ್ಮ ಸಚಿವರು ದಯವಿಟ್ಟು ಉತ್ತರ ಕೊಡಬೇಕು. ಷಡಕ್ಷರಿ ಅವರೇ,